ಹಾಯ್ ಆಲ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಮ್ಮನೆ ಮಗಳ ಕೈ ರುಚಿ. ನೋಡಿ, ಇವತ್ತು ನಾನು ಚಿಕನ್ ಲಾಲಿಪಾಪ್ ಮಾಡೋದು ಹೇಗೆ ಮಿಕ್ಸಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 kg ಚಿಕನ್ ಲಾಲಿಪಾಪ್ ತೊಗೊಂಡು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡು ಚೆನ್ನಾಗಿ ನೀರು ಬಗ್ಸ್ಬೇಕು, ನೀರು ಇರಬಾರ್ದು. ಬಗ್ಸ್ಕೊಂಡಿದ್ದಂದ್ರೆ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಸೀಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಕರಿಬೇವಿನ ಸೊಪ್ಪು ಬದಲು ಮೆಂತ್ಯ ಬೇಕಾದರೂ ಹಾಕ್ಕೋಬೋದು, ಅದು ಮೇಥಿ ಬೇಕಾದರೂ ಹಾಕ್ಕೋಬೋದು, ಡ್ರೈ ಮೇಥಿ. ಒಂದು ಅರ್ಧ ಸ್ಪೂನು ಇದು ಓಂಕಾಳು ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಎಳ್ಳು ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. 2 ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು 1 kgಗೆ. ನೀವು ಚಿಲ್ಲಿ ಪೌಡರ್ ಅದು ಖಾರ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ನಾವು ಕಬಾಬ್ ಪೌಡ್ರ್ ಯೂಸ್ ಮಾಡ್ತಾ ಇರೋದ್ರಿಂದ ಅದ್ರಲ್ಲಿ ಕೂಡ ಉಪ್ಪು ಖಾರ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಖಾರ. ಮತ್ತು ಇಲ್ಲಿ ನಿಮ್ಮ ಪರ್ಪಸ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಕಬಾಬ್ ಪೌಡರ್ ಹಾಕ್ಕೋಬೋದು. ಇಲ್ಲಿ ನಾನು 1 ಪ್ಯಾಕೆಟ್ ಕಬಾಬ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಇಡಬೇಕು. ಒಂದು 1/2 hour ಚೆನ್ನಾಗಿ ನೆನ್ಕೊಳ್ಳುತ್ತೆ, ಉಪ್ಪು ಖಾರ ಹಿಡಿಯುತ್ತೆ. ನಾನು 2 ಮೊಟ್ಟೆ ಸೇರಿಸ್ತಾ ಇದ್ದೀನಿ ಇಲ್ಲಿ. ನಿಮಗೆ ಸ್ವಲ್ಪ ಕೋಟಿಂಗ್ ಎಲ್ಲ ಬೇಕು ಕ್ರಿಸ್ಪಿಯಾಗಂತಂದರೆ 1 ಸ್ಪೂನ್ ಕಾರ್ನ್ಫ್ಲೋರ್ ಕೂಡ ಹಾಕ್ಕೋಬೋದು. ನಾನು ಕಾರ್ನ್ಫ್ಲೋರ್ ಯೂಸ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಚಿಕನ್ ಲಾಲಿಪಾಪು. ಇದೇ ರೀತಿ ನೀವು ಮನೇಲಿ ಮಾಡ್ಕೊಳ್ಳಿ. ಸುಮ್ಮನೆ ಆಚೆಯಿಂದ ಹೋಟೆಲ್ಗಳಿಂದ ರೆಸ್ಟೋರೆಂಟಿಂದ ಚಿಕನ್ ಲಾಲಿಪಾಪ್ ತಂದು ಮಕ್ಳಿಗೆ ಕೊಡೋ ಬದಲು ನೀವೇ ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ನೋಡಿ, ಚಿಕನ್ ಲಾಲಿಪಾಪ್ ರೆಡಿ ಆಯಿತು.